ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನನ್ನ ಹೆಂಡತಿ ಮಕ್ಕಳನ್ನ ಸಾಕುದು ಯಾರ? ಸಾರ್, ನೀವು ಮಾಲೆ ಹಾಕಿದ್ರಿ. ಮಾಲೆ ಹಾಕಿದ್ಮೇಲೆ ಕುಡಿಯೋದ್ ಬಿಟ್ರಿ, ನಾನ್ ವೆಜ್ ಬಿಟ್ರಿ, ಸಿಗರೆಟ್ ಬಿಟ್ರಿ, ಗುಟ್ಕಾ ಬಿಟ್ರಿ, ಗಡ್ಡ ಬಿಟ್ರಿ, ಕೊನೆ ಕೂದ್ಲನ್ನು ಬಿಟ್ರಿ. ಆದ್ರ ಈ ಒಂದು ಕೆಟ್ಟ ಕೆಲಸ ಯಾಕೆ ಬಿಡ್ಲಿಲ್ಲ? ಎಲ್ಲಾ ಕೆಟ್ಟ ಕೆಲಸಗಳನ್ನು ಬಿಟ್ರೆ ನಾವು ದೇವರಾಗುದಿಲ್ವನ? ಆಗ ದೇವರಿಗೂ ನಮಗೆ ಎಂತ ವ್ಯತ್ಯಾಸ ಇರ್ತದನ? ಎಲ್ಲಾ ಕೆಲಸಗಳನ್ನ ಬಿಡಬಾರ್ದು, ಒಂದೊಂದು ಕೆಟ್ಟ ಕೆಲಸಗಳನ್ನ ಹಂಗೆ ಇಟ್ಟುಕೋಬೇಕು. ಅದರಿಂದ ಉದ್ಧಾರ ಆಗ್ತಾನೆ ಮನುಷ್ಯ. ಯಾರೋ ಬರ್ತಾ ಇದ್ದಾರೆ, ಇಷ್ಟು ಒಳ್ಳೆಯವನಾಗಬಾರ್ದ ನೋಡು. ನನ್ನ ಮಗ ಹೆದರಿ ಅಲ್ಲಿಯೇ ನಿಂತು ಬಿಟ್ಟ. ಏಯ್, ಏನು ಫಾರೆಸ್ಟ್ ಆಫೀಸರ್ ಇಲ್ಲೇ ಇದಾನಲ್ಲೋ? ಅದೇನಾಗತ್ತೆ ಬಿಡೋಣ. ಅವ್ನ್ ಕೆಟ್ಟ ನನ್ ಮಗ ಕಣೋ. ಫಾರೆಸ್ಟ್ ಆಫೀಸರ್ಸ್, ಇವರಿಂದ ನನಗೇನಾದ್ರೂ ಹೆಲ್ಪ್ ಸಿಗ್ಬೋದಾ? ಯಾವುದೇ ಕಾರಣಕ್ಕೆ ನಾವು ಅಲ್ಲಿಗೆ ಹೋಗ್ಲಿಕ್ಕಿಲ್ಲ. ನೀನು ಕೂಡ ಹೋಗ್ಬಾರ್ದು. ಹೋಗಲ್ಲ. ನಾನು ಹೋಗುದಿಲ್ಲ, ನೀನು ಕೂಡ ಹೋಗ್ಬಾರ್ದು. ಹೋಗ್ಬರ್ರಿ. ನಾವಿಬ್ರು ಹೋಗ್ಬಾರ್ದು. ಅಟ್ಲೀಸ್ಟ್ ಅವ್ರ ಹತ್ರ ಇವತ್ತು 1,000 ಆದ್ರೂ ಪೀಕಿಸ್ಲೇಬೇಕು. ಸರ್ ಸರ್ ಪ್ಲೀಸ್ ಸರ್, ಬಡವರು ಸರ್, 1,000 ರೂಪಾಯಿ ಬೇಡ ಸರ್, 2,000 ಇಸ್ಕೊಳ್ಳಿ, 200 ರೂಪಾಯಿ ಇಸ್ಕೊಳ್ಳಿ. ಬಡವರು ಪಾಪ ಪುಣ್ಯ ಅಂದ್ರೆ ನೀನು ಉದ್ಧಾರ ಆಗುದು ಯಾವಾಗ? ಸಾಹೇಬ್ರ, ನಿಮಗೆ ಯಾರ್ರೀ ಕೆಲ್ಸ ಕೊಟ್ಟಿದ್ದು? ಕೊಟ್ಟಿದ್ದಲ್ಲ, ಇಂಪ್ಲೆನ್ಸ್ ಇಂದ ಕೊಡಿಸಿದ್ದು. ಯಾರು? ರಾವಣ್ ಬಾಯ್ ಅನ್ನೋ ಹೆಸರು ಕೇಳಿದ್ಯಾ? ರಾವಣ. ಪೈಸೆ ಈ ರಾವಣ ನೋಡಿದ್ಯಾ? ಸರ್, ಇವ್ನು ಹಿಂಗಿದಾನೆ. ಯಾ ನೀವು ಅವ್ರ ಫಾಲೋವರಾ? ಅದಕ್ಕೆ ಇಷ್ಟೊಂದು ಗಡ್ಡ ಬಿಟ್ಟಿದ್ದೀರಿ. ಕೂದ್ಲು ಕೂಡ ಬಿಡ್ಲಿಕ್ಕೆ ನೋಡಿದೆ, ಬರ್ಲಿಲ್ಲ. ನನ್ನ ಹತ್ರ ಒಂದ್ ಮಾಸ್ಟರ್ ಪ್ಲಾನ್. ಏನು? ಹಿಂಗ್ ಬಾಚ್ಕೊಂಡ್ಬಿಟ್ರಿ. ನಿಂತರ ಇದ್ದಿದ್ದ ನನ್ನನ್ನ ನಂತರ ಮಾಡಿದ್ದು ಇವ್ರು. ನೀನ್ ಇವ್ರನ್ನ ಫಾಲೋ ಮಾಡು, ಉದ್ಧಾರ ಆಗ್ತೀಯಾ? ಇವರು ಬರೋದು ಕಾಣ್ತಿಲ್ಲ. ಎತ್ತ ಇದಲ್ಲ. ನಮಸ್ಕಾರ ಸರ್. ನಮಸ್ಕಾರಕ್ಕೆ ಬೆಂಕಿ ಬಿತ್ತು. ಗಾಡಿಯಲ್ಲಿ ಎಂತ ಉಂಟಾ? ಏನಿಲ್ಲ ಸರ್, ಖಾಲಿ ಬರ್ತಾ ಇದ್ವಿ. ಜೇಬಿನಲ್ಲಿ